ಇತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರ್ತ್ಡೇ ದಿನವೇ ಮುನಿಸಿಕೊಂಡ್ರ ಎನ್ನುವ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಗೈರಾಗಿದ್ರು. ಇದು ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅವರ ಹುಟ್ಟುಹಬ್ಬದ ದಿನವೇ ಅವರು ಮುನಿಸಿಕೊಂಡ್ರ ಎನ್ನುವಂತ ಪ್ರಶ್ನೆ. ಬೆಂಗಳೂರಲ್ಲೇ ಇದ್ರೂ ಕೂಡ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಬಂದಿರಲಿಲ್ಲ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೈರು ಹಾಜರಿಗೆ ಅಸಲಿ ಕಾರಣ ಏನು? ಹಾಗಾದ್ರೆ ಅವತ್ತು ಸಿಎಂ ಆಗಿದ್ದಾಗ ಇದ್ದ ಸ್ಥಾನಮಾನ ಈಗ ಅವ್ರಿಗೆ ಸಿಗ್ತಾ ಇಲ್ಲ. ಇದಕ್ಕೆ ಅವ್ರಿಗೆ ಬೇಸರ ಆಯ್ತಾ? ಆಪ್ತರಿಗೆ ಸಚಿವ ಸ್ಥಾನ ಸಿಕ್ಕರು ಸಿದ್ದರಾಮಯ್ಯ ಬೇಸರಗೊಂಡಿದ್ ಯಾಕೆ? ಹಾಗಾದ್ರೆ ಹಲವು ಆಪ್ತರಿಗೆ ಚಾನ್ಸ್ ಕೊಟ್ಟರು, ಕೆಲವರಿಗೆ ಕೋಕ್ ಕೊಟ್ಟಿದ್ದಾರೆ ವರಿಷ್ಠರು. ಹಾಗೇನೆ ಮಾಜಿ ಮುಖ್ಯಮಂತ್ರಿಗಳ ಅತ್ಯಾಪ್ತ ಎಚ್.ಸಿ. ಮಹದೇವಪ್ಪಾಗಿ ಸಂಪುಟದಿಂದ ಅವರನ್ನ ಕೈ ಬಿಡಲಾಗಿದೆ. ಇದಕ್ಕೆ ಅವ್ರಿಗೆ ಬೇಸರ ಆಯ್ತಾ? ಹೀಗೆ ಸಿದ್ದರಾಮಯ್ಯ ರೆಫರ್ ಮಾಡಿದಂಥ ಹೆಸರುಗಳು, ಅವರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಎನ್ನುವ ಒಂದಷ್ಟು ಆರೋಪಗಳು ಕೂಡ ಇರುವ ಈ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬದ ದಿನವೇ ಮುನಿಸಿಕೊಳ್ಳೋಕೆ ಇದು ಕೂಡ ಒಂದು ಕಾರಣ ಎನ್ನುವ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಜೋರಾಗಿ ನಡೀತಾ ಇವೆ. ಇನ್ನೊಂದು ಕಡೆಯಲ್ಲಿ ಅಶೋಕ್ ಪಟ್ಟಣ್ಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಕೈತಪ್ಪಿದೆ. ಜಮೀರ್ಗೆ ಸಚಿವ ಸ್ಥಾನ ನೀಡಬೇಡಿ ಅಂತೇಳಿ ಮಾಜಿ ಸಿಎಂ ಹೇಳಿದ್ರು. ಶಾಸಕ ಬಸವರಾಜ್ ಶಿವಣ್ಣಗೆ ಕೊಡಿ ಅಂತ ಹೈಕಮಾಂಡ್ ನಾಯಕರ ಮುಂದೆ ಸಿದ್ದರಾಮಯ್ಯ ಹೇಳಿದ್ದರು ಎನ್ನುವ ಮಾಹಿತಿ ಇದೆ. ಆದರೆ ಪಟ್ಟಿ ರಿಲೀಸ್ ಆದಾಗ ಎಲ್ಲವೂ ಉಲ್ಟಾ ಪಲ್ಟಾ ಆಯಿತು. ಇದರಿಂದಲೇ ನಿಜಕ್ಕೂ ಬೇಸರಗೊಂಡಿದ್ದಾರೆ ಸಿದ್ದರಾಮಯ್ಯ. ಹಾಗಾದ್ರೆ ಇಲ್ಲಿಂದಲೇ ಸಿದ್ದರಾಮಯ್ಯ ಅಸಲಿ ಆಟ ಶುರುವಾಗಲಿದೆಯಾ ರಾಜ್ಯ ರಾಜಕೀಯದಲ್ಲಿ? ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಪ್ರಮಾಣ ವಚನ ಕಾರ್ಯಕ್ರಮ ಇತ್ತು, ಬೆಂಗಳೂರಿನಲ್ಲೇ ನಡೀತಾ ಇರುವಂಥ ಕಾರ್ಯಕ್ರಮ. ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲೇ ಇದ್ರು, ಆದರೂ ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳಿದ್ರೆ ಏನರ್ಥ? ಇದು ಸಿದ್ದರಾಮಯ್ಯ ಅವರ ಮುನಿಸೆ ಅವರ ಗೈರು ಹಾಜರಿಗೆ ಕಾರಣ ಎನ್ನಲಾಗ್ತಾ ಇದೆ. ಹಲವು ಆಪ್ತರಿಗೆ ಚಾನ್ಸ್ ಕೊಟ್ಟರು ಕೂಡ ಕೆಲವರಿಗೆ ಮಿಸ್ ಆಗಿದೆ. ಇದಕ್ಕಾಗಿ ಸಿದ್ದರಾಮಯ್ಯ ಬೇಸರಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಕಾದ್ ನೋಡಬೇಕು ಏನಾಗಬಹುದು ಮುಂದೆ ಅಂತೇಳಿ. ರೂಪೇಶ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಲೈವ್ನಲ್ಲಿದ್ದಾರೆ. ರೂಪೇಶ್, ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ನಿನ್ನೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರಾಗಿದ್ರು. ಇದು ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಇಲ್ಲಿಂದಲೇ ಸಿದ್ದರಾಮಯ್ಯ ಅವರ ಅಸಲಿ ಆಟ ರಾಜ್ಯ ರಾಜಕೀಯದಲ್ಲಿ ಶುರುವಾಗುತ್ತಾ ಹೇಗೆ? ಸಂಪತ್, ಈಗ ಬೇರೆ ಬೇರೆ ರಾಜಕಾರಣಿಗಳು ಮಾತಾಡ್ತಾರೆ, ಆದರೆ ಸಿದ್ದರಾಮಯ್ಯನವರು ಹೆಚ್ಚು ಮಾತಾಡಲ್ಲ, ಹೆಚ್ಚು ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಮೌನ ಸಾಧಕ ಅಂತೇಳಿ ಸಿದ್ದರಾಮಯ್ಯನವ್ರನ್ನ ಕರೀತಾರೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ಮಾತುಗಳು ಕೂಡ ವಿಶೇಷ ಅರ್ಥವನ್ನು ಕೊಡುತ್ತೆ, ಮೌನ ಕೂಡ ಇನ್ನೂ ಹೆಚ್ಚಿನ ಅರ್ಥವನ್ನು ಕೊಡುತ್ತೆ. ಹಿಂದೆ ನಾವು ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ, ಕುಮಾರಸ್ವಾಮಿ ಅವರು ವಿದೇಶಕ್ಕೆ ಪ್ರವಾಸದಲ್ಲಿದ್ದಾಗ ಸಿದ್ದರಾಮಯ್ಯನವರು ಹೆಚ್ಚು ಮಾತಾಡಿರಲಿಲ್ಲ. ಅವರು ಧರ್ಮಸ್ಥಳದ ಸಿದ್ದವನ ರೆಸಾರ್ಟ್ನಲ್ಲಿ, ಅಂದರೆ ಸಿದ್ದವನ ಯೋಗ ನ್ಯಾಚುರೋಪತಿ ಕೇಂದ್ರಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಇವೆಲ್ಲವೂ ಕೂಡ ಉದಾಹರಣೆಗಳು ಇಂದಿಗೂ ಕೂಡ ಇದೆ. ಹಾಗಾಗಿ ಸಿದ್ದರಾಮಯ್ಯನವರ ಮುನಿಸು ದೊಡ್ಡ ಮಟ್ಟಕ್ಕೆ ಪಕ್ಷಕ್ಕೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತೇಳಿ. ಆದರೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಡಿ ಅಂತ ಹೇಳಿ ಹೇಳಿದಾಗ ಒಂದಷ್ಟು ಜನ ಮನವೊಲಿಕೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಮುನಿಸಿಕೊಂಡಿರಲಿಲ್ಲ. ಆದರೆ ಈ ಬಾರಿ ಹೈಕಮಾಂಡ್ ಹೇಳದೆ ಕೇಳದೆ ಒಂದಿಷ್ಟು ನಿರ್ಧಾರವನ್ನು ತೆಗೆದುಕೊಂಡಿದೆ. ಉದಾಹರಣೆಗಳನ್ನು ಕೊಡೋದಾದ್ರೆ ಜಮೀರ್ಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತೇಳಿ ಹೇಳಿದ್ರು. ಆದರೆ ಕೆ.ಸಿ. ವೇಣುಗೋಪಾಲ್ ಅವರು ಕೇರಳ ಚುನಾವಣೆಯಲ್ಲಿ ಅತಿ ದೊಡ್ಡ ಮಟ್ಟಕ್ಕೆ ಪಕ್ಷಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಅವರನ್ನ ಪರಿಗಣಿಸೋಣ. ಇಲ್ಲ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ವಿರೋಧಿ ಅಂತ ಹೇಳಿ ಹಣೆಪಟ್ಟಿಯನ್ನ ಕಾಂಗ್ರೆಸ್ ಕಟ್ಟಲಾಗುತ್ತೆ ಅನ್ನುವಂಥದ್ದನ್ನ ಹೇಳಿಕೊಂಡು ಅವರಿಗೆ ಈಗ ಜಮೀರಿಗೆ ಸಚಿವ ಸ್ಥಾನವನ್ನು ಕೊಡಿಸಿದ್ದಾರೆ. ಅದೇ ರೀತಿಯ ಗಾಯತ್ರಿ ಶಾಂತೇಗೌಡ ಅವರು, ಹೀಗಾಗಿ ಈಗ ಸಿದ್ದರಾಮಯ್ಯನವರು ಇಡೀ ಪಕ್ಷಕ್ಕೆ ಇಂಪ್ಯಾಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕುರುಬ ಸಮುದಾಯಕ್ಕೆ ಒಂದು ಸ್ಥಾನವನ್ನು ಕೊಡುವಂತ ವೇಳೆಯಲ್ಲಿ ಆ ಗಾಯತ್ರಿ ಶಾಂತೇಗೌಡರನ್ನು ಹೇಗೆ ಪರಿಗಣಿಸಿದ್ರು ಅನ್ನೋ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಇಲ್ಲೂ ಸಾಕಷ್ಟು ಕಾರಣಗಳಿದೆ. ಯಾಕಂದ್ರೆ ಚಿಕ್ಕಮಗಳೂರು ಭಾಗದ ನಾಯಕಿ ಗಾಯತ್ರಿ ಶಾಂತೇಗೌಡ ಅವರು ಪ್ರಮಾಣವಚನವನ್ನು ಕೂಡ ಆಗಿರಲಿಲ್ಲ. ಅಷ್ಟರಲ್ಲಿ ಅವರಿಗೆ ನೀವು ಸಚಿವ ಸ್ಥಾನನಾಗಿ ಮಾಡ್ತೀರಿ ಅಂತೇಳಿ ಭರವಸೆಯನ್ನು ಕೊಟ್ಟು ಅವ್ರನ್ನ ಹೈಕಮಾಂಡ್ ಮಾಡ್ತಾರೆ ಒಂದಿಷ್ಟು ಲಾಭ. ಯಾಕಂತ ಹೇಳಿದ್ರೆ ಸುರ್ಜೇವಾಲಾ ಅವರೇ ಒಂದಿಷ್ಟು ಆಪರೇಟ್ ಮಾಡಿ ಅವರಿಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ಸಹಕಾರಿ ಮಾಡಿದ್ರು ಅಂತ ಹೇಳಿ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ದಾರೆ. ಯಾಕಂತ ಪಕ್ಷಕ್ಕೆ ದುಡಿದಂತಹ ಸಾಕಷ್ಟು ಕುರುಬ ನಾಯಕರಿದ್ದಾರೆ. ಕುರುಬ ಕೋಟದಲ್ಲಿ ಅವ್ರನ್ನ ಪರಿಗಣಿಸೋದಕ್ಕೆ ನನ್ನ ವಿರೋಧ ಇದೆ. ನೀವು ಮಹಿಳಾ ಕೋಟದಲ್ಲಿ ಅವ್ರನ್ನ ಪರಿಗಣಿಸ್ತೀರಿ, ಓಕೆ. ಕುರುಬ ಕೋಟದಲ್ಲಿ ಇನ್ನೊಂದು ಕೋಟದಾದ್ರು ಕೊಟ್ಕೊಳ್ಳಿ, ಆದ್ರೆ ಕುರುಬ ಕೋಟದಲ್ಲಿ ಅವ್ರನ್ನ ಪರಿಗಣಿಸ್ತೀನಿ ಅಂತೇಳಿ ಅದಕ್ಕೆ ನಾನು ಅಸಮಾಧಾನ ಇದೆ ಅಂತೇಳಿ ಸುರ್ಜೇವಾಲಾ ಅವರು ಕರೆ ಮಾಡಿ ಅಸಮಾಧಾನ ಹೊರ ಹಾಕಿದ್ದಾರೆ. ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಅತೃಪ್ತಿ ಹೊಂದಿದ್ದು ಸ್ಪಷ್ಟವಾಗಿ
ಶುರುವಾಗ್ತಾ ಹೋಗುತ್ತೆ. ನಿನ್ನೆ ಸಿದ್ದರಾಮಯ್ಯ ಹುಟ್ಟುಹಬ್ಬ ಇತ್ತು, ಅವರ ಮನೆಗೆ ಗೆಸ್ಟ್ಗಳು ಬಂದಿದ್ರು. ಇದಕ್ಕೋಸ್ಕರವಾಗಿ ಅವರಿಗೆ ಈಗ ಒಂದು ಪ್ರಮಾಣವಚನ ಕಾರ್ಯಕ್ರಮ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಹೇಳಿದ್ರು ಕೂಡ ಅಲ್ಲಿ ಇರ್ತಕ್ಕಂಥ ಅಸಮಾಧಾನವನ್ನು ಗಮನಿಸಬೇಕಾಗುತ್ತೆ. ಸಿದ್ದರಾಮಯ್ಯನವರು ಈ ರೀತಿಯಾಗಿ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಗಂಭೀರ ಆಗಿದೆ ಅಂತೇಳಿ ಅವ್ರು ಹೇಳಂತ ಆಪ್ತರಾಗಿರ್ತಕ್ಕಂಥ ಅಶೋಕ್ ಪಟ್ಟಣವರಿಗೆ ಸಿಕ್ಕಿರ್ಲಿಲ್ಲ, ಬಸವರಾಜ್ ಶಿವಣ್ಣನವರಿಗೆ ಸ್ವಜಸ್ಥಾನ ಸಿಕ್ಕಿರ್ಲಿಲ್ಲ. ಅದೇ ರೀತಿಯಾಗಿ ಯುವ ಮಕ್ಕ ಅಂದ್ಕೊಂಡು ಒಂದಿಷ್ಟು ಜನ ಸಿದ್ದರಾಮಯ್ಯ ಆಪ್ತರಿಗೂ ಕೂಡ ಕೋಕ್ ಹಾಕಿದ್ದಾರೆ. ಎಸ್ ಸಿ ಮಹದೇವಪ್ಪ ಪರವನ್ನು ಕೂಡ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಅದೇ ರೀತಿಯಾಗಿ ತೋಟಗಾರಿಕಾ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಪರನ್ನು ಕೂಡ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡಿದ್ರು. ಇವರೆಲ್ಲರಿಗೂ ಕೂಡ ಕೋಕ್ ಕೊಡುವಂತ ಕೆಲಸವನ್ನು ಹೈಕಮಾಂಡ್ ಮಾಡಿತ್ತು, ಡಿ ಕೆ ಶಿವಕುಮಾರ್ ಮಾಡಿದ್ರು. ಹೀಗಾಗಿ ಈ ಸಂಪುಟ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ನಾನು ಹೋಗಲ್ಲ ಅಂತೇಳಿ ಪಟ್ಟು ಹಿಡಿದು ಕುಳಿತುಕೊಂಡ್ರು. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಯಾವತ್ತು ಈ ರೀತಿಯಾಗಿ ಅಸಮಾಧಾನ ಹೊರಹಾಕ್ಲಿಕ್ಕೆ ಅದೇ ರೀತಿಯ ಕಾರ್ಯಕ್ರಮ ಕೈರಾದ್ರು. ಅದೇ ಗಾಬರಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿ ಮನವೊಲಿಕೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ, ಹೈಕಮಾಂಡ್ ಹೇಳಿ ಕೊಟ್ಟಂತ ಪಟ್ಟಿಯನ್ನ ಒಂದಿಷ್ಟು ವ್ಯತ್ಯಾಸಗಳನ್ನ ಹೈಕಮಾಂಡೇ ಹೇಳಿದೆ ಬಿಟ್ರೆ ನಾನೇನೂ ಮಾಡಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ನೀವೇ ಹೇಳಿದಂತೆ ಗಾಯತ್ರಿ ಶಾಂತೇಗೌಡ ಬೇಡ ಅಂತ ಹೇಳಿದ್ರಿ, ಆ ಹೆಸರನ್ನ ಹೋಲ್ಡ್ ಮಾಡಿದ್ದೇವೆ. ಅದೇ ರೀತಿಯಾಗಿ ಇನ್ನು ನಿಮ್ಮ ಮುಂದೆ ಯಾರು ಹೇಳ್ತೀರೋ ಅವರಿಗೆ ಕೊಡಲಾಗುತ್ತೆ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಈ ನಿರ್ಧಾರ ತೆಗೆದುಕೊಳ್ತೀವಿ ಅಂತೇಳಿ ಹೇಳಿದ್ದಾರೆ. ಈ ಮೂಲಕವಾಗಿ ಸಿದ್ದರಾಮಯ್ಯ ಅಸಮಾಧಾನವನ್ನು ಶಮನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಅದಕ್ಕೆ ದೊಡ್ಡ ಮಟ್ಟಕ್ಕೆ ರಿಯಾಕ್ಟ್ ಕೂಡ ಮಾಡಿರಲಿಲ್ಲ ಅಂತ ವಿಚಾರಗಳು ಕೂಡ ಸಿಗ್ತಾ ಇದೆ ಈಗ ಸಂಪತ್. ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.